ಫ್ರೆಂಡ್ಸ್, ವೆರಿ ಗುಡ್ ಆಫ್ಟರ್ನೂನ್. ವಿಜಯ್ ಟ್ರಾವೆಲ್ ಲಾಗ್ಸ್ನ ಮತ್ತೊಂದು ಹೊಸ ವಿಡಿಯೋಗೆ ನಿಮಗೆಲ್ಲರಿಗೂ ಸ್ವಾಗತಂ ಸುಸ್ವಾಗತಂ. ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕನ್ ಕ್ಲಿಕ್. ಪ್ರೆಸೆಂಟ್ ಈಗ ನಾನು ಈ ರೋಡ್ ಬಸ್ ಸ್ಟ್ಯಾಂಡಲ್ಲಿದ್ದೀನಿ. ಟೈಮ್ ಇವಾಗ ಮಧ್ಯಾಹ್ನ 2:15 ಆಗ್ತಿದೆ. ಇಲ್ಲಿಂದ ಫಸ್ಟು ನಾನು ಲಾಸ್ಟ್ ವಿಡಿಯೋದಲ್ಲಿ ನೋಡಿದ್ರಲ್ಲ, ಮೈಸೂರಿಂದ ಈ ರೋಡ್ ಬಂದಿದ್ದು. ಸೊ ಅದೇ ಬಸ್ಸಲ್ಲಿ ನಾನು ಬನ್ನಾರಿಗೆ ಹೋಗೋಣ ಅಂದ್ಕೊಂಡೆ, ಬಟ್ ಬನ್ನಾರಿಗೆ ಹೋಗೋಷ್ಟರಲ್ಲಿ 5:15 ಆಗುತ್ತೆ. ಆಮೇಲೆ ದೇವಸ್ಥಾನ ನೋಡಿಕೊಂಡು ನಾನು ಬ್ಯಾಂಗ್ಳೂರಿಗೆ ಹೋಗ್ಬೇಕಂದ್ರೆ ಕಂಪಲ್ಸರಿ ಮೈಸೂರಿಗೆ ಹೋಗಬೇಕು. ಅಲ್ಲಿಂದ ಲೇಟ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ಏನು ಮಾಡ್ತಾಯಿದ್ದೀನಿ, ಇವಾಗ ಬನ್ನಾರಿ ಹೋಗೋದನ್ನ ಸ್ಕಿಪ್ ಮಾಡಿಬಿಟ್ಟು ಈ ರೋಡಿಂದ ಸೇಲಮ್ಗೆ ಹೋಗ್ಬಿಟ್ಟು ಸೇಲಮಿಂದ ಬ್ಯಾಂಗ್ಳೂರಿಗೆ ಹೋಗೋ ಪ್ಲ್ಯಾನ್ ಮಾಡ್ತಾಯಿದ್ದೀನಿ. ಇಲ್ಲಿ ಹಿಂದೆ ನಿಂತಿರೋ ಪ್ರೈವೇಟ್ ಬಸ್ಸುಗಳೆಲ್ಲ ಸೇಲಮ್ಗೆ ಹೋಗೋ ಬಸ್ಸಸ್ಸೇ. ಬಟ್ ಪ್ರಾಬ್ಲಮ್ ಏನಂದರೆ, ವಿಡಿಯೋ ಮಾಡೋಣ ಅಂದರೆ ಫ್ರಂಟ್ ಸೀಟಲ್ಲಿ ಡ್ರೈವರ್ ಪಕ್ಕ ಸಿಂಗಲ್ ಸೀಟ್ ಇದೆ, ಅದರಲ್ಲಿ ಜೆಂಟ್ಸ್ನ ಕೂತ್ಕೊಳ್ಳೋಕ್ಕೆ ಪರ್ಮಿಷನ್ ಕೊಡ್ತಾಯಿಲ್ಲ. ಅದು ಲೇಡೀಸ್ ಸೀಟ್ ಅಂದ್ಬಿಟ್ಟು. ಸೇಲಮ್ ಏನು ಇಲ್ಲಿಂದ ಜಸ್ಟು ಒಂದು 1 hour 15 minutes ಜರ್ನಿ ಅಷ್ಟೇ. ಅಲ್ಲಿಂದ ಮತ್ತು ಯಾವುದಾದ್ರೂ TNSTC ಇಲ್ಲ KSRTC ಬಸ್ ಹತ್ಬಿಟ್ಟು ಅಲ್ಲಿಂದ ಬ್ಯಾಂಗ್ಳೂರಿಗೆ ಹೋಗ್ಬಿಡ್ತೀನಿ. ಓಕೆ, ಸುಮಾರು ಜನ ನಮ್ಮ ಚಾನಲಲ್ಲಿ ವೀಡಿಯೋಸ್ನ ಸಬ್ಸ್ಕ್ರೈಬ್ ಮಾಡ್ಕೊಡ್ದಿರಾನೆ ನೋಡ್ತಾ ಇದ್ದೀರಾ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಎಲ್ಲ ವಿಡಿಯೋಗೆ ಲೈಕ್ ಮಾಡಿ. ನೀವು ಲೈಕ್ ಮಾಡೋದ್ರಿಂದ ವಿಡಿಯೋನ ಯೂಟ್ಯೂಬು ತುಂಬ ಜನಕ್ಕೆ ರೆಫರ್ ಮಾಡುತ್ತೆ. ಆವಾಗ ನಾನು ಇನ್ನೂ ರೀಚ್ ಚೆನ್ನಾಗಿ ಬರುತ್ತೆ. ಓಕೆ, ಸೊ ಇನ್ ಕೇಸ್ ನೀವೇನೋ ನಾನು ಟ್ರಾವೆಲಿಂಗ್ಗೆ ಸಪೋರ್ಟ್ ಮಾಡಬೇಕು ಅಂದ್ಕೊಂಡ್ರೆ ಜಾಯಿನ್ ಸಬ್ಸ್ಕ್ರೈಬ್ ಬಟನ್ ಪಕ್ಕ ಇರೋ ಜಾಯಿನ್ ಕ್ಲಿಕ್ ಮಾಡಿಬಿಟ್ಟು ನೀವು ಸಪೋರ್ಟ್ ಮಾಡ್ಬೋದು. ಇಲ್ಲಾಂದರೆ ಥ್ಯಾಂಕ್ಸ್ ಆಪ್ಷನ್ ಇರುತ್ತೆ, ಆ ಥ್ಯಾಂಕ್ಸಲ್ಲಿ ಕ್ಲಿಕ್ ಮಾಡಿಬಿಟ್ಟು ನಿಮ್ಗೆ ಬೇಕಾದಷ್ಟು, ನಿಮ್ಗೆ ಎಷ್ಟು ಬೇಕೋ ಅಷ್ಟು ನನಗೆ ಅಮೌಂಟು ಡೊನೇಟ್ ಮಾಡ್ಬೋದು. ಮತ್ತು TNSTC ಬಸ್ಸಲ್ಲೂ ಅಷ್ಟೇ ಫ್ರಂಟ್ 3 ಸೀಟ್ಸು ಲೇಡೀಸಿಗೆ ರಿಸರ್ವ್ ಮಾಡಿಬಿಟ್ಟಿದ್ದಾರೆ. ಸೊ ಹಾಗಾಗಿ ಏನು ಮಾಡ್ತಾಯಿದ್ದೀನಿ ಅಂದರೆ, ಇಲ್ಲಿಂದೂ ನಾನು ಟೈರ್ಡ್ ಆಗಿದ್ದೀನಿ, ಇಲ್ಲಿಂದ ವಿಡಿಯೋ ಮಾಡೋ ಇಂಟ್ರೆಸ್ಟ್ ಇಲ್ಲ. ಸೊ ಅದಕ್ಕೆ ಅದೊಂದು ಪ್ರೈವೇಟ್ ಬಸ್ ಹತ್ಕೊಂಡು ಕೂತ್ಕೊಂಡ್ಬಿಟ್ಟೆ. ಈಗ ಇಲ್ಲಿಂದ ಸ್ವಲ್ಪ ಹೊತ್ತು ಮಲ್ಕೊತೀನಿ. ಸೇಲಮ್ ಹೋದ್ಮೇಲೆ ಸೇಲಮ್ಮಿಂದ ವಿಡಿಯೋ ಕಂಟಿನ್ಯೂ ಮಾಡಿ. ಅಲ್ಲಿ ಸೇಲಮ್ಗೆ ಬರ್ತಿದ್ದಂಗೆ KSRTC ಬಸ್ ಸಿಕ್ತು. ಅದು ಕೂಡ ಫ್ರಂಟಲ್ಲಿ ಸೀಟ್ಸ್ ಇಲ್ಲ, ಹಾಗಾಗಿ ಲಾಸ್ಟ್ ಸೀಟಲ್ಲಿ ಕೂತ್ಕೊಂಡಿದ್ದೀನಿ. ಕೃಷ್ಣಗಿರಿಯಲ್ಲಿ ಬ್ರೇಕ್ ನಿಲ್ಲಿಸ್ತಾರಂತ, ಅಲ್ಲಿ ಬಸ್ಸದು ಇಂಟೀರಿಯರು ಮತ್ತು ಎಕ್ಸ್ಟೀರಿಯರ್ ತೋರಿಸ್ತೀನಿ. ಇದು ಚಿಕ್ಕಮಂಗ್ಳೂರು ಹೋಗೋ ಬಸ್ಸು, ಸ್ವಲ್ಪ ಫಾಸ್ಟಾಗಿ ಹೋಗ್ಬಿಡುತ್ತೆ. ಸೊ ಹಾಗಾಗಿ ಹತ್ಕೊಂಡೆ ಇದಕ್ಕೆ. ಈ ಕಡೆ ಇರೋದು ನಮ್ಮ ಕಂಡಕ್ಟರ್ ಸೀಟ್ ಅಂತ. ಇದು ಸೇಲಮ್ ಬಸ್ ಸ್ಟ್ಯಾಂಡು. ಭಾರತ ರತ್ನ ಡಾಕ್ಟರ್ MGR ಸೆಂಟ್ರಲ್ ಬಸ್ ಸ್ಟ್ಯಾಂಡ್ ಸೇಲಮ್. ಸೇಲಮ್ ಅನ್ನೋದು ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್ಸು. ಇದು ಸೆಂಟ್ರಲ್ ಬರುತ್ತೆ. ಎಲ್ಲ ಊರುಗಳಿಂದನೂ ಇಲ್ಲಿಗೆ ಬಸ್ ಕನೆಕ್ಟಿವಿಟಿ ಇರುತ್ತೆ. ಇವನ್ ನೀವು ಎಲ್ಲ ಚೆನ್ನೈಗೆ ಹೋಗ್ಬೇಕಂದ್ರೂ, ಕೊಯಂಬತ್ತೂರಿಗೆ ಹೋಗ್ಬೇಕಂದ್ರೂ, ಇವನ್ ಕನ್ಯಾಕುಮಾರಿಗೆ ಹೋಗ್ಬೇಕಂದ್ರೂ, ಈ ಕಡೆ ಮಧುರೈ, ದಿಂಡಿಗಲ್, ತಿರುಚಿ ಎಲ್ಲಿಗೆ ಹೋಗ್ಬೇಕಂದ್ರೂ ಇಲ್ಲಿಂದ ಬಸ್ಸಸ್ ಇರುತ್ತೆ. ಆಮೇಲೆ ಎಲ್ಲ ಕಡೆಯಿಂದನೂ ಬ್ಯಾಂಗ್ಳೂರು ಬರಬೇಕಂದ್ರೆ ಸೇಲಮ್ನ ದಾಟ್ಕೊಂಡೇ ಬರಬೇಕು. ಎಕ್ಸೆಪ್ಟ್ ಒಂದು ಚೆನ್ನೈ ಬಿಟ್ಟು. ಚೆನ್ನೈಯಿಂದ ಬರಬೇಕಾದ್ರೆ ಕೃಷ್ಣಗಿರಿಯಿಂದ ಬ್ಯಾಂಗ್ಳೂರು ಬಂದುಬಿಡ್ತೀವಿ. ಇವಾಗ ನಾವೇನು ನೋಡ್ತಾ ಇದ್ದೀವೋ ಅದು ಸೇಲಮ್ ಬೈಪಾಸು. ರೈಟ್ ಅಂತ ತೊಗೊಂಡ್ರೆ ಬ್ಯಾಂಗ್ಳೂರು ಹೋಗುತ್ತೆ. ಟಿಕೆಟ್ ಬಂದ್ಬಿಟ್ಟು ಒಬ್ಬರಿಗೆ 222 ರೂಪಾಯಿ ಸೇಲಮಿಂದ ಬ್ಯಾಂಗ್ಳೂರಿಗೆ. ನೋಡಿ, ಸೇಲಮಿಂದ ಔಟ್ಸೈಡ್ ಬರ್ತಿದ್ದಂಗೆ ಒಳ್ಳೆ ಸ್ಪೀಡು ಹಿಡ್ಕೊಂತ ನಮ್ಮ ಬಸ್ಸು. ಟೈಮ್ ಇವಾಗ 6:50 ಆಗ್ತಾಯಿದೆ. ನಮ್ಮ ಬಸ್ಸು ಕೃಷ್ಣಗಿರಿ ದಾಟಿ ಹೋಟೆಲ್ ಶ್ರೀ ಆನಂದ ಭವನ್ ಹತ್ರ ರೆಸ್ಟ್ ಸ್ಟಾಪ್ಗೆ ನಿಲ್ಲಿಸಿದ್ದಾರೆ. ಒಂದು 10 minutes. ಸೊ ಸೇಲಮಲ್ಲಿ ಹತ್ತಿದಾಗ ಎಕ್ಸ್ಟೀರಿಯರ್ ತೋರ್ಸೋಕ್ಕಾಗಿರಲಿಲ್ಲ.
ಈಗ ತೋರಿಸ್ತಾ ಇದ್ದೀನಿ. ಈ ಬಸ್ ಬಂದ್ಬಿಟ್ಟು ಸೇಲಮಿಂದ ಬ್ಯಾಂಗ್ಳೂರು ರೂಟಲ್ಲಿ ಚಿಕ್ಕಮಂಗ್ಳೂರಿಗೆ ಹೋಗುತ್ತೆ ವಯ ಹಾಸನ್ ಬೇಲೂರು. ಬನ್ನಿ ಬಸ್ ಎಕ್ಸ್ಟೀರಿಯರ್ ತೋರಿಸ್ಬಿಡ್ತೀನಿ ಕ್ವಿಕ್ಕಾಗಿ. ಇದು 1-to-1 ಸರ್ವೀಸು ಸೇಲಮಿಂದ ಬ್ಯಾಂಗ್ಳೂರ್ವರೆಗೂ, ವಯ ಚಿಕ್ಕಮಂಗ್ಳೂರು, ಬೇಲೂರು, ಬ್ಯಾಂಗ್ಳೂರು, ಸೇಲಂ. ಈ 3.33 ಅವರ್ಸ್ ಇದೆಯಲ್ಲ, ಇದೇನಿದ್ರು ಎಲೆಕ್ಟ್ರಾನಿಕ್ ಸಿಟಿವರೆಗೂ ಅಷ್ಟೇ. ಸೇಲಮಿಂದ ಎಲೆಕ್ಟ್ರಾನಿಕ್ ಸಿಟಿವರೆಗೂ 3.33 ಅವರ್ಸಲ್ಲಿ ಬರುತ್ತೆ. ಅದಾದಮೇಲೆ ಟ್ರಾಫಿಕ್ ಮೇಲೆ ಡಿಪೆಂಡ್ ಆಗುತ್ತೆ. ಇನ್ನು ಇಲ್ಲಿಂದ ಬ್ಯಾಂಗ್ಳೂರು ಅಪ್ರಾಕ್ಸಿಮೇಟ್ಲಿ ಒಂದು 70-75 ಕಿಲೋಮೀಟರ್ಸ್ ಇರುತ್ತೆ. ಎಲೆಕ್ಟ್ರಾನಿಕ್ ಸಿಟಿಗೆ 8:30ಗೆ ಹೋಗ್ತಾರಂತೆ. ಅಲ್ಲಿಂದ ಡಿಪೆಂಡ್ಸ್ ಟ್ರಾಫಿಕ್ ಹೇಗಿರುತ್ತೆ ಅಂದ್ಬಿಟ್ಟು ಅದ್ರ ಮೇಲೆ. ಇಲ್ಲೇ ಮಳೆ ಬೀಳ್ತಾ ಇದೆ, ಬ್ಯಾಂಗ್ಳೂರಲ್ಲಿ ಕೂಡ ಇನ್ನು ಖಂಡಿತವಾಗಿ ಮಳೆ ಬೀಳ್ತಾ ಇರುತ್ತೆ. ಸಖತ್ತಾಗಿತ್ತು ಕ್ಲೈಮೇಟ್ ಮಾತ್ರ. ಬಟ್ ನಾನು ಹಿಂದೆ ಕೂತಿದ್ರಿಂದ ಅಷ್ಟು ವಿಡಿಯೋ ಮಾಡೋಕ್ಕಾಗಲಿಲ್ಲ. ಈಗ ಫ್ರಂಟಲ್ಲಿ ಸ್ವಲ್ಪ ಜಾಗ ಇದೆ, ಡ್ರೈವರ್ ಪಕ್ಕ ಇಬ್ಬರು ಕೂತಿದ್ದಾರೆ. ಅವ್ರನ್ನ ಕೇಳಿಬಿಟ್ಟು ಅಡ್ಜಸ್ಟ್ ಮಾಡಿಕೊಂಡು ಮುಂದೆ ಕೂತ್ಕೊಂಡು ಕ್ಯಾಬಿನ್ ರೈಡ್ ಮಾಡ್ತೀನಿ. ಇದು ನಮ್ಮ ಬಸ್ಸದು ಬ್ಯಾಕ್ ವ್ಯೂ. ಈ ಬಸ್ ಬಂದ್ಬಿಟ್ಟು ಚಿಕ್ಕಮಂಗ್ಳೂರು ಡಿಪೋದು. ಇದು ಶಿಲ್ಪಕಲೆಗಳ ತವರೂರು, ಬೇಲೂರು ಮತ್ತು ಹಳೆಬೀಡು. ವಾವ್, ಸೂಪರ್ ಅಲ್ಲ ಇದು. ಪಕ್ಕದಲ್ಲಿ ತಿರುವಣ್ಣಾಮಲೆಯಿಂದ ಬ್ಯಾಂಗ್ಳೂರು ಮಾರ್ಗವಾಗಿ ಶಿವಮೊಗ್ಗ ಹೋಗುವಂಥ KSRTC ಬಸ್ ಇದೆ. ನೋಡಿ, ಫುಲ್ಲು ಕತ್ಲಾಗೋಯ್ತು. ಕ್ಲೈಮೇಟ್ ಮಾತ್ರ ನೆಕ್ಸ್ಟ್ ಲೆವೆಲ್ ಇದೆ. ಹಂಗೆ ಹಾಕಿದೆ ನೋಡಿ, KSRTC ಆಥರೈಸ್ಡ್ ಹೋಟೆಲ್ ಅಂದ್ಬಿಟ್ಟು. ಅಂದರೆ ಆ ಕಡೆಯಿಂದ ಬ್ಯಾಂಗ್ಳೂರು ಬರಬೇಕಾದ್ರೆ ಇಲ್ಲಿ ಕಂಪಲ್ಸರಿ ನಿಲ್ಲಿಸ್ತಾರೆ, ಲಂಚ್ಗಾಗಲಿ ಡಿನ್ನರ್ಗಾಗಲಿ. ಈಗ ಶಿವಮೊಗ್ಗ ಬಸ್ ಹೊರಡೋದಕ್ಕೆ ರೆಡಿ ಆಗಿದೆ. ಪ್ಯಾಸೆಂಜರ್ಸ್ ಎಲ್ಲ ಹತ್ತುತ್ತಾ ಇದ್ದಾರೆ. ಸರ್ ಹಿಂದೆ ಕೂತಿದ್ದೆ. ಟೈಮ್ ಇವಾಗ ಕರೆಕ್ಟಾಗಿ 8 o'clock ಆಗ್ತಿದೆ. ನಮ್ಮ ಬಸ್ಸು ಹೊಸೂರು ಬೈಪಾಸ್ ಮೇಲೆ ಹೋಗ್ತಾ ಇದೆ. ಈಗ ಟ್ರಾಫಿಕ್ ಇಲ್ಲ ಅಂದರೆ ಒಂದು 9 o'clock ಅಷ್ಟೊತ್ತಿಗೆಲ್ಲ ಮೆಜೆಸ್ಟಿಕ್ ಹೋಗ್ಬಿಡ್ಬೋದು. ನೋಡೋಣ ಬನ್ನಿ. ಇದು ಎಲೆಕ್ಟ್ರಾನಿಕ್ ಸಿಟಿ ಫ್ಲೈಓವರ್ ಮೇಲೆ ಹೋಗುತ್ತೆ. ಟೈಮ್ ಇವಾಗ 8:10. ನಮ್ಮ ಬಸ್ಸು ಹತ್ತಿ ಬೆಲೆ ಟೋಲ್ ಗೇಟ್ ಹತ್ರ ಬಂದಿದೆ.
ಇಲ್ಲಿ ಕೂಡ ಲೈಟಾಗಿ ಮಳೆ ಬೀಳ್ತಾ ಇದೆ. ಟೈಮ್ 9:35 ಮೆಜೆಸ್ಟಿಕ್ಗೆ ಎಂಟ್ರ್ ಆಗ್ತಾ ಇದ್ದೀವಿ. ತಿರುಪತಿ ಹಾನಗಲ್. ವಾವ್, NWKRTC. ಸೊ ಟೈಮ್ ಇವಾಗ ಕರೆಕ್ಟಾಗಿ 9:15 ಆಗಿದೆ. ನಮ್ಮ ಬಸ್ಸು ಮೆಜೆಸ್ಟಿಕ್ ಬಸ್ ಸ್ಟೇಷನ್ಗೆ ಬಂದಿದೆ. 5 ಗಂಟೆಗೆ ಹೊರಟಿದ್ದು, ಕರೆಕ್ಟಾಗಿ 5 ಅವರ್ಸಲ್ಲಿ 4.5 ಅವರ್ಸಲ್ಲಿ ಕರ್ಕೊಂಬಂದು ಬಿಟ್ಟಿದ್ದಾರೆ. ಸೂಪರು. ಬನ್ನಿ ಈ ಬಸ್ಸು ಸ್ಟಾಫ್ನ ಮಾತಾಡ್ಸೋಣ, ಈ ಬಸ್ ಡೀಟೇಲ್ಸ್ ಇನ್ನೂ ತಿಳ್ಕೊಳ್ಳೋಣ. ಇವರೇ ನಮ್ಮ ಬಸ್ ಡ್ರೈವರ್ ಸರು. ಸರ್ ನಮಸ್ತೆ, ನಿಮ್ಮ ಹೆಸರು ಸರ್? ಓಕೆ, ಫಸ್ಟ್ ಟೈಮ್ ನಮ್ಮ ಡ್ರೈವರ್ ಸರ್ ಬಗ್ಗೆ ಒಂದು ಮಾತು ಹೇಳಬೇಕು. ಯಾರೇ ಆಗಲಿ ಫಸ್ಟು ಪರಿಚಯದಲ್ಲಿ ಅಷ್ಟು ಒಂಥರ ಟೈಮ್ ಹಿಡಿಯುತ್ತೆ ಸ್ವಲ್ಪ ಮಿಂಗಲ್ ಆಗೋದಕ್ಕೆ. ಬಟ್ ನಮ್ಮ ಡ್ರೈವರ್ ಸರ್ ಹೆಂಗಿದ್ರು ಅಂದರೆ ನೋಡಿದ ತಕ್ಷಣವೇ ಸ್ಮೈಲ್ ಕೊಟ್ಟರು. ಹಂಗೆ ಸೂಪರ್ ಸರ್, ನನಗೆ ನಿಜವೂ ಇಷ್ಟ ಆಯಿತು ಆ ಬಿಹೇವಿಯರು. ಸರ್ ಹೇಳಿ ಸರ್, ಎಷ್ಟು ವರ್ಷದಿಂದ KSRTCಯಲ್ಲಿ ಕೆಲಸ ಮಾಡ್ತಾ ಇದ್ದೀರಾ? KSRTCಯಲ್ಲಿ ಇದ್ದೀರಾ. ಈ ರೂಟ್ ಬಗ್ಗೆ ಹೇಳಿ ಸರ್, ಎಷ್ಟೊತ್ತಿಗೆ ಹೊರಡುತ್ತೆ? ಚಿಕ್ಕಮಂಗ್ಳೂರಲ್ಲಿ ಚಿಕ್ಕಮಗಳೂರಿಂದ ಸುಮಾರು ಮಧ್ಯಾಹ್ನ 3:15 ಬಿಡ್ತೀವಿ. ಓಕೆ. ರಾತ್ರಿ 4 ಗಂಟೆ, ಬೆಳಗಿನ ಜಾವ 4 ಗಂಟೆ ಸೇಲಂಗೆ ಹೋಗ್ತೀರಾ? ಓಕೆ. ಮತ್ತೆ ಅಲ್ಲಿಂದ ರೆಸ್ಟ್ ಮಾಡಿಬಿಟ್ಟು ಮತ್ತೆ ಸಾಯಂಕಾಲ 5 ಗಂಟೆಗೆ ಅಲ್ಲಿಂದ ಹೊರಟು ಇಲ್ಲಿ ಬೆಂಗಳೂರು 9:15 ಬಂದು 10:00ವರೆಗೆ ಇಲ್ಲಿಂದ ಹೊರಟು ಓಕೆ. ಚಿಕ್ಕಮಗಳೂರು ಬೆಳಗ್ಗೆ 5 ಗಂಟೆವರೆಗಿಂದ. ಓಕೆ. ಟೋಟಲ್ ಎಷ್ಟು ಕಿಲೋಮೀಟ್ರ್ ಬರುತ್ತೆ ಸರ್ ಚಿಕ್ಕಮಂಗ್ಳೂರಿಂದ ಸೇಲಂ? 450. ಡಿನ್ನರ್ ಬ್ರೇಕು ಮತ್ತು ಮಧ್ಯದಲ್ಲಿ ಬ್ರೇಕ್ ಎಲ್ಲಿ ನಿಲ್ಲಿಸ್ತೀರಾ? ಆ ಕಡೆಯಿಂದ ಬರಬೇಕಾದ್ರೆ ಮಧುರ ಹೋಟೆಲ್ ಅಂತಿದೆ. ಓಕೆ. ಅಲ್ಲಿ ಬಿಡ್ತೀವಿ. ರಾತ್ರಿ ಕೃಷ್ಣಗಿರಿ ಹತ್ರ ಇದೆ, ಅಲ್ಲಿ ಟೀ ಬ್ರೇಕು. ಆಮೇಲೆ ನಾವು ವಾಪಸ್ ಬರುವಾಗ 7 ಗಂಟೆ ಮತ್ತೆ ಕೃಷ್ಣ. ಓಕೆ. ಈ ಕಡೆ ಹೋಗುವಾಗ ಪ್ರಯಾಣಿಕರಿಗೆ ಎಲ್ಲಿ ಅನುಕೂಲ ಆಗುತ್ತಲ್ಲ ಅಲ್ಲಿ. ಓಕೆ. ರಾತ್ರಿ ಹೊತ್ತು ವಾಶ್ರೂಮ್ ಅದು ಹೋಗೋಕ್ಕೆ ಅನುಕೂಲ ಆಗುತ್ತೆ ನಿಲ್ಲಿಸ್ಕೊಂಡು ಪ್ರಯಾಣ ಮಾಡ್ತೀವಿ. ಸೊ ಇನ್ನೂ ಏನಾದರೂ ಹೇಳೋಕ್ಕೆ ಇಷ್ಟಪಡ್ತೀರಾ ಸರ್ KSRTC ಬಗ್ಗೆ? ಇಲ್ಲ ಪ್ರಯಾಣಿಕರಿಗೆ ಏನಾದರೂ ಹೇಳಬೇಕು ಅಂದ್ಕೊಂಡ್ರೆ? ಪ್ರಯಾಣಿಕರು ಕೆಲವೊಂದು ಸರ್ತಿ ಡ್ರೈವರ್ ಕಂಡಕ್ಟರ್ ಜೊತೆ ಅಸಭ್ಯವಾಗಿ ವರ್ತಿಸ್ತಾರೆ.
ಅದನ್ನ ನಮ್ಮ ಕಷ್ಟ ನಾವು ಅರ್ಥ ಹೌದು, ಮಾಡ್ಕೊಂಡು ಹೌದು. ಸೌಜನ್ಯದಿಂದ ಈಗ ನೀವು ಮಾತಾಡಿಸಿದ್ರೆ ಹೌದು ಹೌದು ನಿಮ್ಮ ಜೊತೆ ಬೆರೆತು ಒಂಥರ ಸಂತೋಷ ಖುಷಿ ಆಯ್ತು. ಈ ಥರ ಮಾಡಿದ್ರೆ ನಮಗೂ ನಮ್ಮ ಕರ್ತವ್ಯ ನಿರ್ವಹಿಸಲು ಒಂಥರ ಹುಮ್ಮಸ್ ಬರುತ್ತೆ. ಬಟ್ ನನಗೆ ಒಂದು ಖುಷಿ ಆಯಿತು ಸರ್, ನಿಮ್ಮಲ್ಲಿ ಏನು ಗೊತ್ತಾ, ಅಷ್ಟು ಸ್ಟ್ರೆಸ್ ಇದ್ರೂ ಮುಖದಲ್ಲಿ ನಗು ಅನ್ನೋದು ನೀವು ಬಿಡಲಿಲ್ಲ ನೋಡಿ, ಅದು ತುಂಬ ಇಷ್ಟ ಆಯಿತು ನನಗೆ. ಸೊ ತುಂಬ ಥ್ಯಾಂಕ್ಸ್ ಸರ್, ನಿಮ್ಮ ಜೊತೆ ಮಾತಾಡಿ ತುಂಬ ಖುಷಿ ಆಯಿತು. ಕಂಡಕ್ಟರ್ ಸರ್ ಕೂಡ ಇದ್ದಾರೆ, ಇಬ್ಬರು ಜೋಡಿ ಸಕ್ಕದಾಗಿದೆ ಸರ್, ಇಬ್ಬರು ನಗ್ತಾನೆ ಇರ್ತೀರ ಹಂಗೆ. ಫಸ್ಟ್ ಟೈಮ್ ನಾನು ಸತೀಶ್ ಸರ್ನ ಮಾತಾಡಿಸ್ಬೇಕಾದ್ರೆ ನನಗೆ ಸುಮ್ಮನೆ ಕ್ಯಾಶುವಲಾಗಿ ಮಾತಾಡಿಸ್ದೆ, ಅವರು ನಗ್ತಾ ನಗ್ತಾ ಆನ್ಸರ್ ಮಾಡಿದ್ರು, ತುಂಬ ಖುಷಿ ಆಯಿತು. ಓಕೆ ಸರ್, ಹೇಳಿ ನೀವು ಎಷ್ಟು ವರ್ಷದಿಂದ KSRTCಯಲ್ಲಿ ಕೆಲಸ ಮಾಡ್ತಾ ಇದ್ದೀರಾ? ನಾವು 18 ವರ್ಷ. ಸೇಮ್ ಇಬ್ಬರು ಒಟ್ಟಿಗೆ ಜಾಯ್ನ್ ಆಗಿದೆ ಸರ್, ಇಬ್ಬರು ರಿಲೇಟಿವ್ಸಾ ಏನಾದರೂ? ಓಕೆ ಸಂಸ್ಥೆಗೆ ಬಂದು ಒಂಥರ ಅಣ್ಣ ತಮ್ಮ ಓಕೆ ಓಕೆ ಸೂಪರ್ ಸರ್, ನಿಮ್ಮ ಸಂಬಂಧ ಹಿಂಗೆ ಇರಲಿ. ಸೊ ನಿಮಗೆ ಹೇಗೆ ಅನಿಸುತ್ತೆ ಸರ್ ಈ ರೂಟಲ್ಲಿ ಕೆಲಸ ಮಾಡೋದು, KSRTCಯಲ್ಲಿ ಇವ್ರ ಜೊತೆ ಕೆಲಸ ಮಾಡೋದು ಹೆಂಗೆ ಅನಿಸುತ್ತೆ? ಇನ್ನೂ ಒಳ್ಳೆ ಪಾರ್ಟ್ನರ್ಶಿಪ್. ಓಕೆ, ಇನ್ನೂ ಕ್ಲೋಸ್ ಬನ್ನಿ ಇಬ್ರು. ನಗಾಡ್ಕೊಂತ ಓಕೆ ಹೋಗಿ ಬಂದಿದ್ದೇ ಗೊತ್ತಾಗೋದಿಲ್ಲ, ನಿರ್ವಹಿಸದೆ ಗೊತ್ತಾಗೋದಿಲ್ಲ. ಹಾಂ, ಕೆಲವೊಂದ್ಸತಿ ಇನ್ನೇನು ಮಾರ್ಗ ಮಧ್ಯದಲ್ಲಿ ಅಹಿತಕರ ಘಟನೆಗಳು ಅದು ಕಾಮನ್ ಸರ್ ಲೈಫಲ್ಲಿ. ಹಾಕ್ಕೊಳ್ಳೋದೇ ನಮ್ಮ ಕರ್ತವ್ಯ. ಹೌದು ಹೌದು ಹೌದು. ಟೆನ್ಷನ್ ಮಾಡ್ಕೊಳ್ಳೋದ್ರಿಂದ ನಮ್ಮದೇ ಡ್ಯೂಟಿ ಹಾಳಾಗುತ್ತೆ. ಅಷ್ಟೇ ಅಷ್ಟೇ. ತುಂಬ ಖುಷಿ ಆಯಿತು ಸರ್ ನಿಮ್ಮಿಬ್ಬರ ಜೊತೆ ಮಾತಾಡಿ, ನಿಮ್ಮಿಬ್ಬರನ್ನ ಮೀಟ್ ಮಾಡಿ. ಸೊ ನೋಡಿದ್ರಲ್ಲ ನಮ್ಮ ಡ್ರೈವರ್ ಸರ್, ಕಂಡಕ್ಟರ್ ಸರ್ ಎಷ್ಟು ಫ್ರೆಂಡ್ಲಿಯಾಗಿ ಮೂವ್ ಮಾಡಿದ್ರು ಅಂತ. ಓಕೆ, ಸೊ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ನಿಮಗೆ ಈ ವಿಡಿಯೋ ಖಂಡಿತ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಒಂದು ವೇಳೆ ಇಷ್ಟ ಆಗಿದ್ರೆ ಖಂಡಿತವಾಗೂ ಲೈಕ್ ಮಾಡಿ. ಹಾಗೆ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಂಗೆ ಗಂಟೆ ನೋಡಿರಪ್ಪ.